18 ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಗೀತಾ. ಇವತ್ತಿನ ಸಿನಿಮಾ ಟೆಂಟ್ನ ವಿಶೇಷ ಪಾಡ್ಕಾಸ್ಟಲ್ಲಿ ನನ್ನ ಜೊತೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಅವರೇ ರಾಗ ಸಂಯೋಜನೆನೂ ಕೂಡ ಮಾಡ್ತಾರೆ, ಜೊತೆಗೆ ಗಾಯಕರು ಕೂಡ ಹೌದು. ಅವರು ಯಾರು ಅನ್ನೋದನ್ನು ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಕಾಂತಾರ ಸಿನಿಮಾದ ಕರ್ಮದ ಸಾಂಗ್ ಇದೆಯಲ್ಲ, ಆ ಸಾಂಗ್ನ ಒಂದ್ಸಲ ನೆನಪು ಮಾಡ್ಕೊಳ್ಳೇಬೇಕು. ಎಸ್, ಆ ಒಂದು ಸಾಂಗನ್ನು ಹಾಡಿರುವಂತಹ ಗಾಯಕರು ವೆಂಕಟೇಶ್ DC ಅವರು ಇವಾಗ ನನ್ನ ಜೊತೆ ಇದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲನೇದಾಗಿ ಸರ್, ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ ಪ್ರಪಂಚದಾದ್ಯಂತ ಕಾಂತಾರ ಒಂದು ದಂತಕಥೆಯಾಗಿ ಎಲ್ಲರೂ ಕೂಡ ಕಾಂತಾರ ಸಿನಿಮಾವನ್ನ ಅಷ್ಟು ಗೆಲ್ಲಿಸಿದ್ದಾರೆ, ಅಷ್ಟು ಪ್ರೀತಿಸಿದ್ದಾರೆ. ಸಿನಿಮಾದ ಪ್ರತಿಯೊಂದು ಸಾಂಗ್ ಕೂಡ ಹಿಟ್ ಆಗಿದೆ. ಅಂಥದ್ರಲ್ಲಿ ನೀವು ಹಾಡಿರುವಂತಹ ಕರ್ಮದ ಸಾಂಗ್ ತುಂಬಾ ಹಿಟ್ ಆಗಿದೆ. ಅಂಡ್ ಎಲ್ಲರೂ ಕೂಡ ಆ ಸಾಂಗ್ನ ಈ ಹಿಂದೆನೂ ಕೂಡ ಕೇಳಿದ್ವು, ಈ ಒಂದು ಸಿನಿಮಾದಲ್ಲೂ ಕೇಳ್ತಿದ್ದೀವಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದರಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ. ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಕಾಂತಾರ ಬಗೆಗೆ ಹೇಳೋದಾದ್ರೆ ಸರ್, ಮುಂಚೆ ಕಾಂತಾರ ಅಂತ ಹೇಳಬೇಕು ಅಂದರೆ ಫಸ್ಟ್ಲಿ ರಿಷಬ್ ಸರ್ ಅವ್ರಿಗೆ ಥ್ಯಾಂಕ್ಸ್. ಹೊಂಬಾಳೆ ಸಿನಿಮಾ ಅವರು ಅವರು ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ನನ್ನ ವೆರಿ ಗುಡ್ ಫ್ರೆಂಡ್, ಅಮೇಝಿಂಗ್ ಕಂಪೋಸರ್, ಅಮೇಝಿಂಗ್ ಕಂಪೋಸಿಷನ್ ನನಗೆ ಕೊಟ್ಟು ನನಗೆ ಹಾಡಿಸಿದ್ದಕ್ಕೆ ನಮ್ಮ ಅಜಿನೀಶ್ ಅವ್ರಿಗೆ ಇದು ಮೇನ್ ಥಿಂಗ್. ಆ್ಯಂಡ್ ಅದ್ಭುತವಾಗಿ ಸಾಹಿತ್ಯ ಬರೆದಿರುವಂತಹ ನಮ್ಮ ತ್ರಿವಿಕ್ರಮ ಅವ್ರಿಗೆ. ಸೊ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್ ಇದು ಸಿನಿಮಾ ಆಗಲಿ ಅದರಲ್ಲಿ ನನಗೊಂದು ಸಣ್ಣ ರೋಲ್ ಸಿಕ್ಕಿದ್ದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆಯ ಅನುಭವ ನಾ ಕಾಂತಾರ ಸಿನಿಮಾಲಿ ಈ ಹಾಡು ಎಸ್ಪೆಷಲಿ ಹಾಡುವಂಥ, ಬಿಕಾಸ್ ಇದು ಬಹಳ ಇಂಟೆನ್ಸ್ ಸೀನ್. ಸಿನಿಮಾಲಿ ಸಿನಿಮಾಲು ಫಸ್ಟ್ ಮತ್ತು ಇವಾಗಿರೋ 2 ಸಿನಿಮಾಲೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಆಫ್ ದಿ ಮೂವಿಲಿ ಬರುವಂಥ ಹಾಡು. ಸೊ ಅದಕ್ಕೆ ನನ್ನ ಒಂದು ವಾಯ್ಸನ್ನು ಇಡಬೇಕು ಅಂತ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಹಾಡಿಸಿರೋದಕ್ಕೂ, ಮತ್ತು ನಾನು ಟ್ರೈ ಮಾಡಿದ್ದೀನಿ ನನ್ನ ಬೆಸ್ಟ್ ಕೊಡೋದಕ್ಕೆ. ಬಟ್ ನಮ್ಮ ಇಡೀ ಕನ್ನಡದ ಜನತೆ, ನೀವು ಹೇಳ್ದಂಗೆ ಕನ್ನಡದ ಅಲ್ಲದೆ ಎಲ್ಲ ಕಡೆ ಇರೋರು ಇದನ್ನು ತಗೊಳ್ತಾ ಇದ್ದಾರೆ, ಅದನ್ನು ಇಷ್ಟಪಡ್ತಾ ಇದ್ದಾರೆ, ಒಂದು ಜಾಗ ಕೊಟ್ಟಿದ್ದಾರೆ ಅವ್ರ ಮನಸ್ಸಲ್ಲಿ ಹಾಡನ್ನು ಇಷ್ಟಪಡೋ ರೀತಿಯಲ್ಲಿ ಅಂತ ಕೇಳಿದಾಗ ಭಾಳ ಸಂತೋಷ ಆಗುತ್ತೆ. ಸರ್, ಏನು ಗೊತ್ತಾ, ಇವಾಗ ಪ್ರತಿಯೊಂದು ಸಾಂಗಲ್ಲೂ ಕೂಡ ಗಾಯಕರು ಅನ್ನೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಎಲ್ಲರೂ ಕೂಡ ಹುಡ್ಕೋಕೆ ಶುರು ಮಾಡ್ತಾರೆ, ಯಾರು ಹಾಡಿದ್ದಾರೆ ಅಂತ. ಈ ಸಾಂಗನ್ನು ಸ್ಪೆಷಲಿ ಕೇಳಿದವರು ಯಾರೋ ಒಬ್ಬರು ಫೀಮೇಲ್ ಸಿಂಗರ್ ಹಾಡಿರಬೇಕು ಅಂತಲೇ ತುಂಬ ಅಂದ್ಕೊಂಡವರು. ಎಲ್ಲೋ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹಾಡಿರೋರು ನೀವು ಅಂತ ಹೇಳಿದಾಗ ಆ ಒಂದು ಸಾಂಗನ್ನು ಕೇಳುವವರ ಸಂಖ್ಯೆ, ಜೊತೆಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಜಾಸ್ತಿ ಜನಕ್ಕೆ ಬಂದಿದೆ. ಸೊ ನಿಮ್ಮ ಬಗ್ಗೆ ಹೇಳೋದಾದರೆ ಸರ್, ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡೋದಾದ್ರೆ. ಗಾಯಕಿ ಅದಕ್ಕೂ ನಂಗೆ ಗೊತ್ತಿಲ್ಲ, ಯಾಕಂದರೆ ಇದು ಹಾಡು ಸ್ವಲ್ಪ ಹೈ ಪಿಚ್ಚಲ್ಲಿದೆ. ಮೇ ಬಿ ನನ್ನ ವಾಯ್ಸ್ ಥಿನ್ ವಾಯ್ಸ್, ಎಲ್ಲ ಪ್ರತಿಯೊಬ್ಬರ ವಾಯ್ಸ್ ಬಾಕ್ಸ್ ವಿಭಿನ್ನ, ಅದು ಯಾರೂ ಕೊಡೋದಲ್ಲ, ಪ್ರಕೃತಿ ಮಾಡೋದು. ನನ್ನ ವಾಯ್ಸ್ ಬಾಕ್ಸ್ ಮೇ ಬಿ ಆ ಒಂದು ರೇಂಜಲ್ಲಿ ಮೇ ಬಿ ಇಟ್ ಮೈಟ್ ಬಿ ಥಿನ್. ಸೊ ಜನಗಳಿಗೆ ಆಡಿಯೋ ಕೇಳೋರಿಗೆ, ನನ್ನ ಮುಖ ಪರಿಚಯ ಇಲ್ಲದೇ ಇರೋರಿಗೆ, ಏನಿದು ಫೀಮೇಲ್ ವಾಯ್ಸಾ, ಇದು ನೀವೇನೋ ಹಾಡಿರೋದು ಅನ್ನೋ ಒಂದು ಪ್ರಶ್ನೆಗಳು ಈ ನಡುವೆ ನಂಗೆ ಬರ್ತಾ ಇದೆ. ಬಟ್ ಆ ಟೈಮಲ್ಲೂ ಅಂದ್ಕೊಂಡಿದ್ರಂತೆ. ಬಟ್ ಅಫ್ಕೋರ್ಸ್ ನಾನೇ ಹಾಡಿರೋದು. ಅದು ಬಿಟ್ಟರೆ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ಹಾಡಬೇಕಾದ್ರೆ ಆಗಲಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸಲ್ಲೂ ಸಣ್ಣ ಪುಟ್ಟ ನನ್ನ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಜಿನೀಶ್ ಅವರ ಡೈರೆಕ್ಷನಲ್ಲಿ ಒಂದು ಮಾಡಿದ್ದೀವಿ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಹಾಡೋದಾಗಲಿ ಕೋರಸ್ ಆಗಲಿ ಅಂದರೆ ಚೆನ್ನಾಗಿದೆ. ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಹಾಡೋ ವಿಚಾರದಲ್ಲಿ. ಅಂದರೆ ಸರ್, ಈ ಸಾಂಗ್ ಅಷ್ಟು ಸುಲಭ ಅಲ್ಲ ಹಾಡೋದು. ನಾರ್ಮಲ್ ಆಗಿ ಏನೋ ಒಂದು ಟ್ರೈ ಮಾಡೋಣ ಅಂತ ಬೇರೆ ಸಾಂಗ್ನ ಹಾಡೋ ಥರದಲ್ಲಿ ಏನಾದರೂ ನಾವು ಇದನ್ನು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಬರಲ್ಲ. ಒಂದು ಹೈ ಪಿಚ್ ಅನ್ನೋದಿರುತ್ತೆ, ಜೊತೆಗೆ ಲೋ ಪಿಚ್ಚಲ್ಲಿ ಬರಬೇಕು. ತುಂಬ ಕಷ್ಟ ಇದೆ ವೇರಿಯೇಷನ್. ಇನ್ನೊಂದೇ ಅಂದರೆ ನಾನೇನು ಒಂಥರ ಟ್ರೈನ್ಡ್ ಸಿಂಗರ್ ಆಗಿ ಬೆಳೆದವನಲ್ಲ. ಅಂದರೆ ನಾ ಬೇರೆ ಕೆಲಸ ಮಾಡ್ಕೊಂಡು ಬಂದ್ರು ಸಂಗೀತದಲ್ಲಿ ಸಿಂಗರ್ ಆಗೇ ಹುಟ್ತಾ ಬೆಳೆದವನಲ್ಲ. ಸೊ ನಾನು ಖುಷಿಗೆ ಹಾಡ್ಕೊಂಡು ಬಂದವನು. ಬಟ್ ನನ್ನೊಂದು ಯುನೀಕ್ ವಾಯ್ಸ್ ಇದೆ ಅಂತ ತುಂಬ ಮುಂಚೆಯಿಂದನೇ ಸಾಕಷ್ಟು ಸಿನಿಮಾ ಡೈರೆಕ್ಟರ್ಗಳು ಹೇಳ್ತಾ ಬಂದಿದ್ದರು. ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ಸಲ್ಲೆಲ್ಲ ಒಂದು ರೆಫರೆನ್ಸ್ ಟ್ರ್ಯಾಕ್ ಎಲ್ಲ ಹಾಡೋ ಟೈಮಲ್ಲಿ, ಮ್ಯೂಸಿಕ್ ಮಾಡೋ ಟೈಮಲ್ಲಿ, ಅವ್ರಿಗೆ ಅರೇಂಜ್ಮೆಂಟ್ಸ್ ಅಥವಾ ಪ್ರೋಗ್ರಾಮಿಂಗ್ ಮಾಡೋ ಟೈಮಲ್ಲಿ ಒಂದು ರೆಫರೆನ್ಸ್ ಟ್ರ್ಯಾಕ್ಸ್ ಲಲ್ಲ ಅಂತೆಲ್ಲ ಹಾಡಿರ್ತೀವಿ, ರೆಫರೆನ್ಸ್ ಟ್ರ್ಯಾಕ್ಸ್ನ. ಅವಾಗಿಂದ ಅವ್ರು ಕೇಳಿರೋದ್ರಿಂದ ಗೊತ್ತು ಇವರಲ್ಲಿ ಏನೋ ಒಂದು ಇದಿದೆ, ಒಂದೇನೋ ಡಿಫ್ರೆಂಟ್ ಯುನೀಕ್ನೆಸ್ ಇದೆ ಅಂತ. ಬಟ್ ಅದು ಈ ರೀತಿ ಈ ಸಿನಿಮಾಲಿ ಅದು ಫೈನಲಿ ಒಂದು ಬಂತು. ಸೊ ಸಿಂಗರ್ ಆಗಿಲ್ಲದೆ ಇರೋವ್ರಿಗೆ ಈ ಥರ ಒಂದು ಕಂಪೋಸಿಷನ್ ಕೊಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಹಾಡಿಸಿರೋ ನಮ್ಮ ಕನ್ನಡದ ಸಾಕಷ್ಟು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಓಕೆ ಸರ್, ಆ್ಯಕ್ಚುಲಿ ಸಿನಿಮಾ ಅಂತ ಬಂದಾಗ ನಾವು ಜಸ್ಟ್ ನಿಮ್ಮನ್ನ ಕಾಂತಾರದಲ್ಲಿ ಹಾಡಿರೋ ಸಿಂಗರ್ ಅಂತ ಅಂದ್ಕೊಂಡಿದ್ವಿ. ಬಟ್
ನಿಮ್ಮ ಜೊತೆಗೆ ಸಿನಿಮಾ ಜೊತೆಗಿನ ಒಂದು ಜರ್ನಿ ಸಾಕಷ್ಟಿದೆ, ಹಿಂದಿನಿಂದನೂ ಇದೆ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಮ್ಯೂಸಿಕಲ್ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕು ಸರ್. ನಿಮ್ಮ ಮ್ಯೂಸಿಕಲ್ ಜರ್ನಿ ಜೊತೆಗೆ ನಿಮ್ಮದೇ ಅಂತ ಒಂದು ಟೀಮ್ ಇದೆ, ಸೊ ಆ ಬಗ್ಗೆ ಹೇಳೋದಾದರೆ. ಮ್ಯೂಸಿಕಲ್ ಜರ್ನಿ ಒಂದು ಸಾಮಾನ್ಯ ಈ ದೇವಸ್ಥಾನದ ಒಂದು ಅಲ್ಲಿ ಭಜನೆ ಮಾಡುವಂತಹ ಒಂದು ಕುಟುಂಬದಲ್ಲಿ ಬೆಳೆದಿದ್ದು, ನಾನು ಹುಟ್ಟಿ ಬೆಳೆದಿದ್ದು. ನಮ್ಮ ಚಿಕ್ಕಪ್ಪನವರು ಭಜನೆ ಹಾಡೋರು ಅವರು. ಸೊ ಅವ್ರ ಜೊತೆ ಕೇಳ್ತಾ 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 ಸಂಗೀತ ಬಂದಿದ್ದು. ಅವ್ರ ಜೊತೆ ಒಂದು ಸ್ವಲ್ಪ ಕಂಜರ ನುಡಿಸು, ತಬಲಾ ನುಡಿಸು, ಹಾರ್ಮೋನಿಯಂ ನುಡಿಸು, ಹಿಂಗೆ ಕಲ್ತ್ಕೊಂಡ್ಬಂದಿದ್ದು. ಬಟ್ ನನಗೆ ಶಾಸ್ತ್ರೀಯ ಸಂಗೀತಕ್ಕೆ ನಮ್ಮ ತಾಯಿಯ ಸಪೋರ್ಟಿಂದ ಚಿಕ್ಕ ವಯಸ್ಸಿನಲ್ಲಿ ನಾನು ಒಂದು 7 ವರ್ಷ ಇರಬೇಕಾದ್ರೆ ತಬಲಾ, ಆ್ಯಕ್ಚುಲಿ ಮೃದಂಗ ಕಲಿಬೇಕಾಗಿತ್ತು. ಆದರೆ ನಾನು ಎಷ್ಟು ಸಣ್ಣವನಿದ್ದೆ ಅಂದರೆ ಅವರು ಮೃದಂಗ ಸರ್ ಹೇಳಿದ್ರಂತೆ, ಮೃದಂಗ ಎಟಕ್ಸಲ್ಲ ನಿನಗೆ, ಸೊ ಬೇಡ, ನೀನು ಸ್ವಲ್ಪ ವರ್ಷ ಬಿಟ್ಕೊಂಡು ಬಾ ಅಂತ. ಸೊ ನಮ್ಮ ತಾಯಿಯವರು ಅಷ್ಟು ವರ್ಷ ಎಲ್ಲ ಕಾಯೋದು ಬೇಡ, ತಬಲಾ ಈಸಿ ಇರುತ್ತೆ ಅಂತ ಶುರು ಮಾಡಿದ್ದು. ಇಟ್ಸ್ ಅನದರ್ ಆ್ಯಕ್ಸಿಡೆಂಟ್. ಬಟ್ ತಬಲದಲ್ಲಿ ಸಾಕಷ್ಟು ವರ್ಷ ನಾನು ಅದರಲ್ಲಿ ಕಲ್ತಿದ್ದೀನಿ. ನನಗೆ ನಮ್ಮ ಗುರುಗಳು ಬೆಂಗಳೂರಲ್ಲಿ ನಾಗರಾಜರಾವ್ ಗಾಯಕ್ವಾಡ್ ಅಂತಿದ್ದರು. ನಂತರ ನಾನು ಕೋಲ್ಕತ್ತಾಗೆ ಹೋಗಿ ಪಂಡಿತ್ ಶುಭಂಕರ್ ಬ್ಯಾನರ್ಜಿ ಮತ್ತು ಪಂಡಿತ್ ಅಭಿಜಿತ್ ಬ್ಯಾನರ್ಜಿ ಅವರ ಹತ್ರ ಅಭ್ಯಾಸ ನಡೆಸಿದ್ದೀನಿ. ಆ್ಯಂಡ್ ಹಾಗೆ ಬೆಳೀತಾ ಬೆಳೀತಾ ಈ ಕಾಲೇಜ್ ಡೇಸಲ್ಲೆಲ್ಲ ಸ್ವಲ್ಪ ಪಾಶ್ಚಾತ್ಯ ಸಂಗೀತದಲ್ಲಿ ಜಾಝ್ ಮ್ಯೂಸಿಕ್ ಬಗ್ಗೆ ಒಂಥರ ವಿಚಿತ್ರವಾದಂತಹ ಒಂದು ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರಲ್ಲ, ಈ ಸ್ವರಕಲ್ಪನೆ ಬೇರೆ ಥರ ಇದೆಯಲ್ಲ ಅನ್ನೋ ಒಂದು ಆಸಕ್ತಿ ಮೂಡಿತು. ಅದೇ ಟೈಮಲ್ಲಿ ಶಾಸ್ತ್ರೀಯ ಭಾರತೀಯ ಸಂಗೀತದ ಬಗ್ಗೆನೂ ಬಹಳ ಒಲವಿತ್ತು. ಯಾಕಂದರೆ ನಾವು ಬೆಳ್ಕೊಂಡು ಬಂದಿರೋದರಲ್ಲಿ ದಕ್ಷಿಣಾದಿ ಸಂಗೀತ, ಕರ್ನಾಟಿಕ್ ಸಂಗೀತ ಜಾಸ್ತಿ ಮನೆತನದಲ್ಲಿ, ಕಲ್ತಿರೋದು ಹಿಂದೂಸ್ತಾನಿ ಮ್ಯೂಸಿಕ್. ಸ್ವಲ್ಪ ಒಲವೆಲ್ಲ ಕಾಲೇಜಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಬಂದು, ವೆಸ್ಟರ್ನ್ ಅಂದರೆ ಪಾಪು, ರಾಕ್ ಆ ಥರ ಅಲ್ಲ, ಈ ಕ್ಲಾಸಿಕಲ್ ಜಾಝ್ ಮ್ಯೂಸಿಕ್ ಅಂತ ಬರುತ್ತೆ, ಅದರ ಒಂದು ಜಾನ್ರ್. ಅದನ್ನು ಕೇಳ್ಕೊಳ್ತಾ ಅದರಲ್ಲೂ ಸ್ವಲ್ಪ ಆಸಕ್ತಿ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಕಿಚಡಿ ಥರ ನನ್ನ ಬ್ರೈನಲ್ಲಿ ಸೇರಿ ಯಾವುದೋ ಒಂದು ರೀತಿ ಅದು ಅಭಿವ್ಯಕ್ತಗೊಳ್ಳೋದಕ್ಕೆ ಸಾಧ್ಯ ಆಗಿರ್ಬೋದೇನೋ. ಬಟ್ ನಿಜವಾಗ್ಲೂ ಕಲ್ತಿದ್ದು ಶಾಸ್ತ್ರೀಯ ಸಂಗೀತ, ತಬಲಾ ಮತ್ತು ಸ್ವಲ್ಪ ವೋಕಲ್ಲು. ನಾನು ಕಾಲೇಜ್ ಡೇಸಲ್ಲಿ ಆಗ್ರಾಗರ ನಾನು ಅಭ್ಯಾಸ ಮಾಡಿದೆ. ಪಂಡಿತ್ ಎಸ್ ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು. ಅವ್ರ ಹತ್ರ ನಾನು ವೋಕಲ್ ಸ್ವಲ್ಪ ಟ್ರೈನಿಂಗ್ ತೊಗೊಂಡಿದ್ದೀನಿ. ಬಟ್ ಸಿಂಗರ್ ಆಗಬೇಕು ಅಂತ ಟ್ರೈನಿಂಗ್ ತೊಗೊಂಡವನಲ್ಲ, ಆ ಸಂಗೀತ ಜ್ಞಾನಕ್ಕೋಸ್ಕರ ತೊಗೊಂಡೆ. ಬಟ್ ಆ ಟೆಕ್ನಿಕ್ಸ್ ಎಲ್ಲ ಗೊತ್ತು. ಬಟ್ ದಿನ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋರು ಬೇರೆ, ಸುಮ್ಮನೆ ಖುಷಿಗೆ ಹಾಡ್ಕೊಳ್ಳೋರು ಬೇರೆ. ಸೊ ನಾನು ಸೆಕೆಂಡ್ ಕ್ಯಾಟಗರಿಗೆ ಬರೋನು. ಆದರೂ ಬಟ್ ಹಾಡಬೇಕಾದ್ರೆ ಒಂದು ಥಿಂಗ್ ನನಗೆ ಯಾವಾಗಲೂ ಹಾಡಿಗೆ ಸ್ವರ ಏನಂತಾರೆ, ಸ್ವರ ಶುದ್ಧ, ಲಯಬದ್ಧ ಮತ್ತು ಕರ್ಣಮಾಧುರ್ಯವಾಗಿ ಇರಲೇಬೇಕು ಅನ್ನೋ ಒಂದು ನನ್ನ ಭಾವನೆಯೇ ಎಲ್ಲ ಇಂಪಾರ್ಟೆಂಟ್ ನನಗೆ. ನಾನು ಹಾಡಬೇಕಾದ್ರೆ ನನ್ನಲ್ಲಿ ಭಾವ ಬರ್ತಾ ಇದೆಯಾ, ಕರೆಕ್ಟಾಗಿ ಆ ಸಾಹಿತ್ಯಕ್ಕೆ ಭಾವನೆ ನಾನು ತುಂಬಿಸ್ತಾ ಇದ್ದೀನಿ ಅನ್ನೋದು ಯಾವಾಗಲೂ ನನ್ನೊಳಗೆ ಒಂದು ಸೆನ್ಸರ್ ಒಳಗಡೆ ಇರೋದ್ರಿಂದ ಮೇ ಬಿ ಫ್ಯೂ ಆಫ್ ದಿ ಸಂಗೀತಗಾರ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ, ಭಾವನೆ ಇಂಪಾರ್ಟೆಂಟು ಹಾಡಿಗೆ ಅನ್ನೋದಕ್ಕೆ ಅನ್ನೋ ರೀತಿಯಲ್ಲಿ. ಹಾಗೆ ಬರ್ತಾ ನನ್ನ ಒಂದು ಪ್ರೊಡಕ್ಷನ್ ಹೌಸನ್ನು ನಾನು ನನ್ನದೇ ಶುರು ಮಾಡಿಕೊಂಡೆ ಒಂದು 2018ರಲ್ಲಿ. ನನ್ನ ಒಂದು ಗೈಡ್ ಮತ್ತು ಮೆಂಟರ್ ಅವರ ಒಂದು ಸಜೆಷನ್ ಮೇಲೆ. ಅದರಲ್ಲಿ ನನ್ನ ಜೀವನಕ್ಕೆ, ನನ್ನ ಜೀವನದ ಪಥದಲ್ಲಿ ಆಗಿರೋ ಅನುಭವಗಳು ಅಥವಾ ಅದರ ಸ್ಟ್ರಗಲ್ಸ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸಸ್, ಇದನ್ನೆಲ್ಲ ಸೇರಿಸಿ ಆ ಒಂದು ಸ್ಟೇಜಲ್ಲಿ, ಆ ಫೇಸಲ್ಲಿ ಒಂದೊಂದು ಹಾಡುಗಳು ತಾನಾಗ್ತಾನೆ ಬರುತ್ತೆ. ಬರಿಬೇಕು ಅಂತಲ್ಲ, ನಾನು ಹಾಡು ಬರಹ ಮಾಡೋನಂದ ರೀತಿಯಲ್ಲಿ ಆಗಲಿಲ್ಲ, ಬಟ್ ತಾನಾಗ್ತಾನೆ ನಾನು ಕೂತ್ಕೊಂಡು ಕಂಪೋಸ್ ಮಾಡೋ ಟೈಮಲ್ಲಿ ಸರ್ಟನ್ ವರ್ಡ್ಸ್ಗಳು ಬಂತು. ಅದು ನನ್ನ ಜೀವನಕ್ಕೆ ಬಹಳ ಅಂತರಂಗದಲ್ಲಿ ಅದು ಅನುರಣನೆ ಆಗೋದ್ರಿಂದ ಅದನ್ನೆಲ್ಲ ಒಂದು ಕಡೆ ರೆಕಾರ್ಡ್ ಮಾಡಿಟ್ಟೆ. ಆ್ಯಂಡ್ ಶುರು ಮಾಡಿದೆ ಅದನ್ನು ಕಂಪೋಸ್ ಮಾಡೋದಕ್ಕೆ. ಒಂದು ಕಡೆ ರೆಕಾರ್ಡ್ ಮಾಡ್ಕೊಂಡು ಹಾಡೋಕ್ಕೆ ಶುರು ಮಾಡಿದೆ. ನಮ್ಮ ಸ್ನೇಹಿತರೆಲ್ಲ ಬಂದವರೆಲ್ಲ ತುಂಬಾ ಅದನ್ನು ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿದೆ ಅಣ್ಣ ನೀವು ಮಾಡಿ, ಆ ಥರ ಆದರೆ ಇದು ಜನಗಳಿಗೆ ಗೊತ್ತಾದರೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಸಜೆಷನ್ ಯಾವಾಗಲೂ ಕೊಡ್ತಾ ಇರ್ತಾರೆ. ಬಟ್ ನನಗೆ ಟೈಮ್ ಸಿಗಬೇಕು. ಎಷ್ಟು ಎಲ್ಲ ವರ್ಕ್ಗಳು ನಾನು ಮಾಡ್ತಾಯಿರ್ತೀನಿ. ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ರಲ್ಲಿ ಡ್ಯಾನ್ಸ್ ಬ್ಯಾಲೇಸ್ಗೆ ಮತ್ತು ಸಾಕಷ್ಟು ಡಿಫ್ರೆಂಟ್ ಕ್ಲೈಂಟ್ಸ್ಗೆ ಕೆಲಸ ಮಾಡ್ತಾಯಿರ್ತೀನಿ ಮ್ಯೂಸಿಕ್ ಡೈರೆಕ್ಟ್ರಾಗಿ. ಸೊ ನನ್ನ ಸಂಗೀತ ನನಗೆ ಖುಷಿ ಕೊಡೋದನ್ನು ನನಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಭಾಳ ಸಂತೋಷದಿಂದ ನಮ್ಮ ಟೀಮ್ ಜೊತೆ ನಾನು ಮಾಡಿ, ನನ್ನ ಸೂರ್ ಪ್ರೊಡಕ್ಷನ್ಸ್ ಅನ್ನುವ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಾನು ಅದನ್ನು ಹಾಕ್ತಾ ಇರ್ತೀನಿ. ಸೊ ಜನಗಳದನ್ನು ನೋಡ್ಬೋದು, ಫಾಲೋ ಮಾಡ್ಬೋದು. ಇವಾಗಲೂ ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ಒಳಕಾವು ಅಂತ ಒಂದು ಇಂಟ್ರೆಸ್ಟಿಂಗ್ ಸಾಂಗ್, ನನ್ನ ಜೀವನದ ಒಂದು ಅನುಭವ, ನನ್ನ ಗೈಡ್ನ ಮೀಟ್ ಮಾಡಿದಾದ್ಮೇಲೆ ಯಾವ ರೀತಿಯಾದಂಥ ಅನುಭವಗಳಾಯಿತು ಅನ್ನೋದು ಒಂದು ಸಣ್ಣ ತುಣುಕನ್ನು ಒಂದು ಹಾಡಿನ ರೂಪದಲ್ಲಿ ಇಟ್ಟು ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಈ ಥರ ಬರ್ತಾ ಇರುತ್ತೆ. ಅದಲ್ಲದೆ ಸಿನಿಮಾ ಸಂಗೀತದಲ್ಲಿ ಕೆಲವಾರು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನನ್ನ ಒಂದು ಗೆಳೆತನ ಇದೆ. ಅವರು ನನ್ನ ಮುಂಚೆಯಿಂದ ಒಂದು ಮ್ಯೂಸಿಕ್ ಪ್ರೋಗ್ರಾಮರ್ ಆಗಿ, ವಾದ್ಯಗಾರ, ನಾನು ತಬಲಾ ಕಲ್ತಿದ್ರೂ ಬೇರೆ ಬೇರೆ ಹಲವಾರು ವಾದ್ಯಗಳನ್ನ ನಾನು ನುಡಿಸ್ತೀನಿ. ಅದೆಲ್ಲ ಗೊತ್ತಿರೋದ್ರಿಂದ ಸಿನಿಮಾಗೆ ನಾನು ನುಡಿಸಿರೋದು. ಎಲ್ಲ ಕಡೆ ರಿದಮ್ಸ್ಗೆ ಕೆಲಸ ತೊಗೊಳ್ತಾರೆ, ಒಂದ್ಸಲಿ ಪ್ರೋಗ್ರಾಮಿಂಗು, ಒಂದೊಂದ್ಸಲಿ ಹಾಡು, ಎಲ್ಲ
ಸಣ್ಣ ಪುಟ್ಟದ್ದು ನನ್ನ ಕಡೆಯಿಂದ ಏನಾಗ್ಬೋದು, ನನಗೆ ಬರುವಂಥ ಕೆಲವಾರು ವಾದ್ಯಗಳಲ್ಲಿ ಅದನ್ನು ಅವರವರ ರಿಕ್ವೈರ್ಮೆಂಟ್ ಪ್ರಕಾರ ನನ್ನಿಂದ ಕೆಲಸ ತೊಗೊಳ್ತಾ ಇದ್ದಾರೆ. ಐ ಆಮ್ ಹ್ಯಾಪಿ ಆಲ್ಸೋ. ಓಕೆ, ಸೊ ಮೆಂಟರ್ ಅಂತ ಹೇಳ್ತಾ ಇದ್ರಿ ಸರ್. ಇವಾಗ ಯಾರೇ ಒಬ್ಬರು ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕಂತ ಹೇಳಿದ್ರೆ ಸರಿಯಾದ ಒಂದು ಹಾದಿಯನ್ನು ತೋರಿಸೋರು ಗುರುವಿನ ಒಂದು ದಾರಿಯಲ್ಲಿ ನಾವು ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ಒಂದು ಸಕ್ಸಸ್ಸನ್ನು ಕಾಣ್ತೀವಿ. ಸೊ ಅದು ನಿಮ್ಮ ವಿಷಯದಲ್ಲಿ ಖಂಡಿತವಾಗ್ಲೂ ನಿಜ ಆಗಿದೆ ಅಂತ ಅನಿಸುತ್ತಾ ಸರ್? ಅದು ಖಂಡಿತವಾಗ್ಲಿ ನನ್ನ ಜೀವನದಲ್ಲಿ ಪರ್ಸ್ನಲಿ ಖಂಡಿತ ನಾನು ಬಹಳ ಅದೃಷ್ಟವಂತ ಆ ವಿಚಾರದಲ್ಲಿ. ಬಟ್ ಆ ಅದೃಷ್ಟ ಅಷ್ಟು ಸುಲಭವಾಗಿ ಬರಲಿಲ್ಲ. ಅದು ಒಂದು ವಿಚಿತ್ರವಾದಂತಹ ಒಂದು ಬೆಂಕಿ ಒಳಗಡೆ ಇತ್ತು. ಯಾಕೆ ಅದು ಅದು ಯಾರೂ ಕೊಡಲಿಕ್ಕಾಗಲ್ಲ, ನಮ್ಮ ತಂದೆನೋ ತಾಯಿನೋ ಕೊಡೋದಲ್ಲ. ಈ ಹಸಿವು ಬೇರೆ ರೀತಿಯ ಹಸಿವು, ಈ ಬೆಂಕಿ ಬೇರೆ ರೀತಿಯ ಬೆಂಕಿ. ಸೊ ಅದು ಯಾಕೆ ನನಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಅದಿತ್ತು, ಅದು ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ನಾವೇನು ಮಾಡೋಕ್ಕಲ್ಲ, ಅದರ ಜಸ್ಟ್ ಒಂದು ಪಾತ್ರಧಾರಿ ಅಷ್ಟೇ ನಾನು. ಅದು ಯಾಕೆ ಹಂಗೆ ಮಾಡ್ತಾಯಿತ್ತು ನನ್ನ ಒಳಗೆ, ಆ ಥರ ಒಂದು ನಮ್ಮ ಕೆಮಿಸ್ಟ್ರಿ ಒಳಗಡೆ ಯಾಕೆ ಹಂಗೆ ಈ ಕಡೆನೇ ಎಳಿತಾಯಿತ್ತು ಅಂತ ಗೊತ್ತಿಲ್ಲ. ಆ ಒಂದು ಪಥದಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ನಾನು ಮಾಡಿದ್ದೀನಿ, ಅದು ನನ್ನ ಇಂಟರ್ನಲ್ ವರ್ಲ್ಡಲ್ಲಿ. ಆದರೆ ಇವರೆಲ್ಲ ತಬಲೆ ಹೇಳ್ಕೊಟ್ಟವರು, ವೋಕಲ್ ಹೇಳ್ಕೊಟ್ಟವರು, ನಾವು ಕಲ್ತಿದ್ದು ಇವ್ರನ್ನೆಲ್ಲ ನಾನು ನನ್ನ ಅಭಿವ್ಯಕ್ತ ಅಂದರೆ ನನ್ನ ಒಂದು ದೃಷ್ಟಿಕೋನ ಏನಂದರೆ ಅವ್ರನ್ನ ಆಚಾರ್ಯರು ಅನ್ಬೋದು. ಆಚಾರ್ಯ ಅಂದರೆ ಒಂದು ಟೀಚರ್, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ದಂಗೆ ಆಚಾರ್ಯರು ಒಂದಷ್ಟು ವಿಚಾರಗಳನ್ನ, ಅವರ ಅನುಭವಗಳನ್ನ. ಬಟ್ ಗುರು ಅಂದಾಗ ಅದು ಬೇರೆನೇ, ಅದಕ್ಕೆ ಬೇರೆಯೇ ಗುರು ಬ್ರಹ್ಮ ಗುರು ವಿಷ್ಣು ಅಂತೆಲ್ಲ ಅದರದ್ದೊಂದು ಬೇರೆ ಕಲ್ಪನೆಯೇ ಕೊಟ್ಟಿದ್ದಾರೆ. ಅಂದರೆ ಗುರು ಅನ್ನೋ ಒಂದು ಬೇರೆ. ನಾನು ಗುರು ಅನ್ನೋ ರೀತಿಯಲ್ಲಿ ಅವ್ರನ್ನ ಕ್ಯಾಟಗರೈಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ನನ್ನನ್ನು ಒಂದು ಸಾಮಾನ್ಯವಾದ ಮನುಷ್ಯನ ಒಂದು ಗೆಳೆತನ, ಒಂದು ಗೆಳೆಯನ ರೀತಿಯಲ್ಲಿ ನನ್ನ ಜೊತೆಗೆ ಅವರು ಇದ್ದಾರೆ. ಆದರೆ ಅವರಲ್ಲಿ ಸಾಕಷ್ಟು ಅನುಭವಗಳು ಹಾಗೂ ವಿಸ್ಡಮ್ ಅಂತೀವಲ್ಲ ಅದಿರುವಂಥವ್ರು. ಸೊ ನನ್ನ ಒಂದು ಬಹಳ ಒಂದು ಕ್ರಕ್ಸ್ ಆಫ್ ದಿ ಲೈಫಿನ ಒಂದು ಇಂಪಾರ್ಟೆಂಟ್ ಸಿಚುವೇಷನಲ್ಲಿ ಆ ಟೈಮಲ್ಲಿ ತಾನೇ ಆಕ್ಸಿಡೆಂಟ್ಲಿ ಅವ್ರು ನನಗೆ ಸಿಕ್ಕಿದ್ದು. ಅವ್ರು ಅಮೆರಿಕಲ್ಲಿ ಇರ್ತಾರೆ, ಇಲ್ಲಿ ಇರೋದಿಲ್ಲ. ಅವರು ಬೆಂಗಾಲಿಯವರು. ಅದಕ್ಕೆ ಹೇಳಿದೆ, ಯಾರಿಗೆ ಈ ಒಂದು ಹಸಿವು, ಈ ಒಂದು ಹಸಿವಿಗೆ ಯಾವುದು ಜಾತಿ ಧರ್ಮ ಭೇದ ಅದಿಲ್ಲ. ಇದು ಬಹಳ ಜೈವಿಕ ಮತ್ತು ದೈಹಿಕ, ಒಳಗಡೆ ಅಂತರಂಗದಲ್ಲಿ ಆಗೋದು. ಅದಕ್ಕೆ ಯಾವುದೋ ನೀನು ಕನ್ನಡದೊಂದು, ಸೊ ನಿಮಗೆ ಕನ್ನಡ ಅವರೇ ಒಬ್ಬರು ಬೇಕು ಆ ಥರ ಪ್ರಕೃತಿ ಹಂಗೆ ಯೋಚಿಸಿ, ಪ್ರಕೃತಿಗೆ ಬ್ರೈನ್ ಇಲ್ಲ. ಸೊ ಈ ದಾಹಕ್ಕೆ ಎಲ್ಲೋ ಒಂದು ಕಡೆ ಯಾವ ಒಂದು ಜೀವದಿಂದ ಇದಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದು ಪ್ರಕೃತಿನೇ ಒಂದು ಮಾರ್ಮಿಕವಾಗಿ ಒಂದು ದಾರಿ ಮಾಡ್ತು. ಅದರಿಂದ ನನ್ನ ಪರ್ಸ್ನಲ್ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳು ಖಂಡಿತ ಆಗಿದೆ. ಅದರ ಜೊತೆಗೆ ನಾನು ಸಂಗೀತ ಮಾಡ್ಕೊಂಡು ಬಂದಿರೋ ಸಂಗೀತ ಕ್ಷೇತ್ರದಲ್ಲಿ ತಾನೇ ಒಂದಷ್ಟು ಆಪರ್ಚುನಿಟೀಸು ಬರ್ತಾ ಇದೆ. ನನ್ನ ಕೆಲಸ ಹಾಗೆ ಮಾಡ್ತಾಯಿದ್ದೀನಿ. ಸೊ ಇದು ಏನಂದರೆ ಈ ಒಂದು ಸ್ಟೆಬಿಲಿಟಿ, ಆಪರ್ಚುನಿಟೀಸ್ ಬರಲಿ ಬರದೇ ಇರಲಿ, ಕೀರ್ತಿ ಬರಲಿ ಯಶಸ್ಸು ಬರದೇ ಇರಲಿ, ಅದಕ್ಕೂ ಮತ್ತು ನನ್ನ ಅಂತರಂಗದ ಒಂದು ಸಮತೋಲನಕ್ಕೂ ಸಂಬಂಧ ಇಲ್ಲ. ಸೊ ಅದೇನೇ ಆದ್ರೂ ಇದು ಅಂತರಂಗದ ಸಮತೋಲನವನ್ನು, ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುವಂತಹ ಒಂದು ಅಂತರಂಗದ ಶಿಫ್ಟ್. ಸೊ ನನಗೆ ಪರ್ಸ್ನಲಿ ಅದೊಂದು ಅದೃಷ್ಟ ಅಷ್ಟು ಹೇಳ್ಬೋದು ಹೊರತು ಅದನ್ನು ನಾನು ಯಾರಿಗೂ ಕೊಡೋದಕ್ಕೆ ಆಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಸ್ನೇಹಿತರು ನನ್ನ ಜೊತೆ ಕೂತ್ಕೊಂಡು ಸಾಕಷ್ಟು ವಿಚಾರಗಳು ಮಾತಾಡಬೇಕಾದ್ರೆ ನನ್ನ ಅನುಭವಗಳನ್ನ ತೋಡ್ಕೊಂಡಾಗ ಅವ್ರಿಗನ್ಸುತ್ತೆ ಏನೋ ಒಂದು ಇದರಲ್ಲಿ ಇದು ನಮ್ಮೊಳಗೆ ಹರಿತಾ ಇರೋವಂಥ ವಿಚಾರ, ಅದು ನ್ಯಾಚುರಲ್ ಆಗಿ ಬಂದಾಗ ಆ ದೇಹಕ್ಕೆ ಅಥವಾ ಆ ಜೀವಕ್ಕೆ ಏನಾದ್ರು ಒಂದು ಅರ್ಥ ಬರುತ್ತೆ ಅಷ್ಟೇ. ಇನ್ನು ಕಾಂತಾರ ಸಿನಿಮಾ 2022ರಲ್ಲಿ ಬಂದಂತಹ ಸಮಯದಲ್ಲಿ ಈ ಒಂದು ಸಾಂಗನ್ನು ನಿಮ್ಮ ಹತ್ರ ಹಾಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮೊದಲು ನೀವು ಈ ಒಂದು ಸಾಂಗನ್ನು ಹಾಡಲ್ಲ ಅಂದರೆ ನಾನೆಲ್ಲೋ ಹೊರಗಡೆ ಇದ್ದೀನಿ ಅನ್ನೋ ಹಾಡಲ್ಲ ಅಂತ ಡೈರೆಕ್ಟಾಗಿ ಹೇಳಲಿಲ್ಲ. ಬಟ್ ಹಾಡೋದಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ನಾವು ಊರಲ್ಲಿಲ್ಲ. ಸೊ ಹೆಂಗೆ ಅವರಿಗೆ ಸ್ವಲ್ಪ ಅರ್ಜೆಂಟು ಇದ್ದಿದ್ದರಿಂದ ನಾನು ಬರೋದು ಇನ್ನೂ 3-4 ದಿವಸ ಆಗುತ್ತೆ ಹೆಂಗೆ ಅನ್ನುವ ಒಂದು ಕನ್ಫ್ಯೂಷನಲ್ಲಿ ಇತ್ತು. ಆಗಲೂ ಕೂಡ ನಿಮ್ಗೆ ಬೇಕಾದವರೊಬ್ರು ಮಾತನ್ನ ಒಂದು ರೆಸ್ಪೆಕ್ಟ್ ಕೊಟ್ಟು ಒಪ್ಕೊಂಡಿದ್ರಿ. ಅವ್ರ ಹೆಸರು ಗುಹಾ ಅಂತ, ಸವ್ಯಸಾಚಿ ಗುಹಾ ಅಂತ. ಅವ್ರ ಜೊತೆಗಿದ್ದೆ ನಾನು. ಆವಾಗ ಅವ್ರಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಬಟ್ ಅವ್ರಿಗೆ ವಾಪಸ್ ಕಾಲ್ ಮಾಡಿ ಮಾತಾಡು ಅಂತ, ಯು ಕ್ಯಾನ್ ಚೇಂಜ್ ಯುವರ್ ಸ್ಕೆಡ್ಯೂಲ್, ನೀನು ಹೇಳು ಅಂತ ಅವ್ರು ಹೇಳ್ದಾದ್ಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿ ಅಜನೀಶ್ ಅವ್ರಿಗೆ ನಾನು ಹೇಳಿದೆ. ಆವಾಗ ಅವರು ರಿಷಬ್ ಸರ್ ಹತ್ರ ಒಂದ್ಸಲಿ ಮಾತಾಡಿಕೊಂಡು ಜಸ್ಟ್ ಒಂದು ಸ್ನಿಪ್ಪೆಟ್ನ ಕಳಿಸಿ ಸಾಹಿತ್ಯ ಮತ್ತು ರೆಫರೆನ್ಸ್ ಟ್ರ್ಯಾಕ್ ಕಳಿಸಿದ್ರು. ಹಾಡಿದೆ ನಾನು. ಆ್ಯಂಡ್ ಅವ್ರು ಹೇಳಿದ್ರು ಒಂದು 20 ಮಿನಿಟ್ಸಲ್ಲಿ ಕಾಲ್ಡ್ ಮೀ ಬ್ಯಾಕ್ ಆ್ಯಂಡ್ ಟೋಲ್ಡ್, ಇಲ್ಲ ನೀವೇ ಹಾಡಬೇಕು ಅಂತ ರಿಷಬ್ ಸರ್ ಹೇಳಿದ್ದಾರೆ. ಬಿಕಾಸ್ ಅವ್ರದ್ದು ಹಿಂದಿನ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದರಲ್ಲಿ ನಾನು ಅದು ವಾಸುಕಿ, ಹೌದು ವಾಸುಕಿ ವೈಭವ್, ಹೌದು. ಅವ್ರು ಬಂದಾಗ ಅವ್ರಿಗೆ ಇನ್ನೊಂದು ಸಾಂಗ್ಗೆ ಏನೋ ಅರೇಂಜ್ ಮಾಡ್ತಾ ಇದ್ದೆ ಸಾಂಗು. ಅಲ್ಲಿ ತನಕ ನಂಗೆ ಐಡಿಯಾನೇ ಇಲ್ಲ, ನಾನು ಹಾಡೋದು ಸಾಂಗ್ ಅರೇಂಜ್ಮೆಂಟು. ಅದೇ ಥರ ವಾಸುಕಿದೆ ಎಷ್ಟೋ ಬೇರೆ ಗೀತೆಗಳಿಗೆ ನಾನು ಅರೇಂಜ್ಮೆಂಟ್ಸ್ ಮಾಡ್ತಾ ಇರ್ತೀನಿ ಮ್ಯೂಸಿಕ್ದು. ಅದರಲ್ಲಿ ಭಿನ್ನ ಅಂತ ಒಂದು ಸಿನಿಮಾ, ಈ ಥರ ಆರ್ಟ್ ಸಿನಿಮಾ, ಎಷ್ಟೊಂದು ಬೇರೆ ಬೇರೆ ಥರದ
ಮಾಡೋ ಟೈಮಲ್ಲಿ ಪ್ರೋಗ್ರಾಮಿಂಗ್ ತಾನೆ ಅಂತ ಇದು ಒಂದು ಸಿನಿಮಾ ಅಂತ ಆವಾಗ ಅವ್ರು ಹೇಳಿದರು, ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದು ಸಿನಿಮಾ ಇದೆ, ಅದು ರಿಷಬ್ ಅವರು ಮಾಡ್ತಾ ಇದ್ದಾರೆ ಅಂತ. ಆವಾಗ್ಲೂ ನಾನು ಅರೇಂಜ್ ಮಾಡಿದ್ದಷ್ಟೇ, ಈ ಅಲೆಯೋ ಅಲೆಗೆ ಅಂತ ಒಂದು ಸಾಂಗ್ ಬರುತ್ತೆ, ಜಸ್ಟ್ ಮ್ಯೂಸಿಕ್ ಅರೇಂಜ್ ಮಾಡಿ ಒಂದಷ್ಟು ರೆಫರೆನ್ಸ್ ಟ್ರ್ಯಾಕ್ಸ್ನ ಹಾಡಿದ್ದಷ್ಟೇ. ವಾಯ್ಸ್ಗೆ ಬಿ ಜಿ ಎಮ್ಗೆ ಹಿಂಗಿದ್ದರೆ ಐಡಿಯಾ ಚೆನ್ನಾಗಿರುತ್ತೆ, ಈ ಥರ ಇದ್ದರೆ ಇಂಟರ್ಲ್ಯೂಡ್ಸ್ಗೆ ಅನ್ನೋ ಥರ. ಬಟ್ ಅದು ನಾನೇ ಹಾಡ್ತೀನಿ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಹಾಡೋ ದಿವಸ ನನ್ನ ಗಂಟಲು ತುಂಬ ಒಂದು ಕೆಟ್ಟ, ತುಂಬ ಸ್ಟ್ರೈನ್ ಆಗಿ ಹೋರ್ಸಾಗಿತ್ತು. ಆ್ಯಂಡ್ ಹಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಆವತ್ತು. ಆದರೂ ವಾಸುಕಿ ಹೇಳಿದ್ರು, ಇಲ್ಲ ಈ ಥರನೇ ವಾಯ್ಸ್ ಬೇಕಿವಾಗ ಅಂತ. ಇದು ಒಳ್ಳೆ ಇದು ಹೆಂಗಪ್ಪ, ಸರಿ ಅಂತ ನಾನು ಹಾಡಿದೆ. ಆ್ಯಂಡ್ ವಾಸುಕಿ ಇಟ್ಟಿದ್ದು ನನ್ನ ಮೇಲೆ ಮತ್ತು ರಿಷಬ್ ಸರ್ ಇಟ್ಟಿದ್ದು ವಿಶ್ವಾಸ ಆ ಸಿನಿಮಾಲಿ ವರ್ಕ್ ಆಗಿದ್ದು ನನಗೆ. ಆಮೇಲೆ ಅದಾಗಿದ್ದು ಕೂಡಲೇ 2 ದಿವಸದಲ್ಲಿ ನಾನು US ಹೋಗಿದ್ದೆ. ಒಂದು US ಟೂರಲ್ಲಿ ಒಂದು ಗೆಸ್ಟ್ ಲೆಕ್ಚರರ್ ಆಗಿ ಇದಕ್ಕೆ ಒಂದು ಯೂನಿವರ್ಸಿಟಿಲಿ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಂದು ಟಾಕ್ ಕೊಟ್ಟು ಕಾನ್ಸರ್ಟ್ ಕೊಡೋದಕ್ಕೆ ಅಲ್ಲಿ ಇದ್ದಾಗ ನನಗೆ ಫೋನ್ ಕಾಲ್ಗಳು ಯಾವ ರೀತಿ ಬರ್ತಾಯಿದೆ ಅಂದರೆ, ಇದೇನು ಈ ಥರ ನೀವು ಅಲೆಗೆ ಹಾಡಿರೋದು, ಜನಗಳೆಲ್ಲ ತುಂಬಾ ಆವಾಗಲಿಂದನೇ ಬಂತು. ಆವಾಗಲೂ ಆ ಪಾಯಿಂಟ್ ಬಂದಿತ್ತು, ಇದು ಫೀಮೇಲ್ ವಾಯ್ಸ್ ಹಾಡ್ದಂಗಿದೆ, ಫೀಮೇಲ್ ವಾಯ್ಸನ್ನ ಹೇಳಿ ದಿಸ್ ಈಸ್ ಮೈ ವಾಯ್ಸ್, ಇಫ್ ಯು ಥಿಂಕ್ ಫೀಮೇಲ್ ನಾನೇನು ಮಾಡಲಿಕ್ಕಾಗಲ್ಲ. ಬಟ್ ಇದು ಅಷ್ಟೇ, ಅದು ಹೈ ಪಿಚ್ಚು ಆ್ಯಂಡ್ ಆ ಥರ ರೇಂಜಲ್ಲಿ ಇರೋದ್ರಿಂದ ಮೇ ಬಿ ಬಿಕಾಸ್ ಆಫ್ ಮೈ ವಾಯ್ಸ್ ಕ್ವಾಲಿಟಿ ಬರೀ ಆಡಿಯೋ ಕೇಳೋರಿಗೆ ಆ ಥರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು. ಸೊ ಇಟ್ಸ್ ಓಕೆ.